ಬೆಂಗಳೂರಿನ ಅರಮನೆ ಮೈದಾನದ ಜಾಗಕ್ಕೆ ಟಿಡಿಆರ್ ನೀಡೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ. ನ್ಯಾಯಮೂರ್ತಿ ಸುಂದರೇಶ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಪೀಠದಲ್ಲಿ ವಿಚಾರಣೆ. ಇವತ್ತು ವಿಚಾರಣೆ ವೇಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಅಡ್ವೊಕೇಟ್ ಜನರಲ್ ಬಿಬಿಎಂಪಿ ಬಿಡಿಎ ಆಯುಕ್ತರು ಕೂಡ ಭಾಗಿಯಾಗ್ತಿದ್ದು 3011 ಕೋಟಿ ಟಿಡಿಆರ್ನಿಂದ ಹಾಗಿದ್ರೆ ರಾಜ್ಯ ಸರ್ಕಾರ ಪಾರಾಗುತ್ತಾ, ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನುವಂಥದ್ದು ಇವತ್ತು ಕುತೂಹಲ ಮೂಡಿಸ್ತಾ ಇದೆ. 3011 ಕೋಟಿ ಟಿಡಿಆರ್ ಕೊಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಆ ಟಿಡಿಆರ್ ತಪ್ಪಿಸಿಕೊಳ್ಳೋದಕ್ಕೆ ರಸ್ತೆ ಅಗಲೀಕರಣವನ್ನ ಸರ್ಕಾರ ಕೈಬಿಟ್ಟಿತ್ತು. ಅರಮನೆ ಮೈದಾನದ 15.7 ಎಕರೆ ಜಾಗ ಏನಿದೆ ಅದನ್ನ ಬಳಕೆ ಮಾಡಿಕೊಳ್ಳೋದನ್ನ ಸರ್ಕಾರ ರಸ್ತೆ ಅಗಲೀಕರಣಕ್ಕೆ ಕೈಬಿಟ್ಟಿತ್ತು. ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಜಮೀನು ಸ್ವಾಧೀನವನ್ನ ಕೂಡ ಕೈಬಿಟ್ಟಿತ್ತು ಸರ್ಕಾರ. ರಸ್ತೆ ಅಗಲೀಕರಣ ಯೋಜನೆಯನ್ನೇ ಕೈಬಿಟ್ಟಿತ್ತು ರಾಜ್ಯ ಸರ್ಕಾರ. ಈಗ ಸುಗ್ರೀವಾಜ್ಞೆಯನ್ನು ಪ್ರಶ್ನಿಸಿ ಸುಪ್ರೀಂನ ಮೊರೆ ಹೋಗುತ್ತೆ ರಾಜಮನೆತನ. ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಇವತ್ತಿನ ಸುಪ್ರೀಂ ಕೋರ್ಟ್ ವಿಚಾರಣೆ. ಯಾವ ಟಿಡಿಆರ್ ತಪ್ಪಿಸಿಕೊಳ್ಳೋದಕ್ಕೆ ರಸ್ತೆ ಅಗಲೀಕರಣವನ್ನೇ ಸರ್ಕಾರ ಕೈಬಿಟ್ಟಿತ್ತು. ಅರಮನೆ ಮೈದಾನದ 15.7 ಎಕರೆ ಬಳಕೆಯನ್ನ, ಜಾಗವನ್ನ ಬಳಕೆ ಮಾಡಿಕೊಳ್ಳೋದನ್ನ ಕೈಬಿಟ್ಟಿತ್ತು. ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಜಮೀನು ಸ್ವಾಧೀನವನ್ನ ಕೈಬಿಟ್ಟಿತ್ತು ಸರ್ಕಾರ. ಆದರೆ ಇದನ್ನ ಪ್ರಶ್ನಿಸಿ ಈಗ ರಾಜಮನೆತ ಏನು ಸುಗ್ರೀವಾಜ್ಞೆಯನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲೆ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಈ ಜಾಗದ ವಿಚಾರದಲ್ಲಿ ಈಗ ಸರ್ಕಾರಕ್ಕೆ ಮುಖಭಂಗ ಆಗತ್ತಾ, ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸುಪ್ರೀಂನಲ್ಲಿರುವಂತಹ ವಿಚಾರಣೆ ಕುರಿತಂತೆ ಏನೇನು ಡೀಟೇಲ್ಸ್ ಇದೆ, ಏನಾಗಬಹುದು ಅಂತ? ಹೌದು ಪ್ರತಿಭಾ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಾಜಮನೆತನಕ್ಕೆ ನೀಡಬೇಕಾದಂತಹ ಟಿಡಿಆರ್ನ ಕುರಿತಂತೆ ಇವತ್ತು ಮಹತ್ವದ ವಿಚಾರಣೆ ನಡೀತಾ ಇದೆ. ಮುಖ್ಯವಾಗಿ ನ್ಯಾಯಮೂರ್ತಿ ಸುಂದರೇಶ್ ಅವರ ಜೊತೆಗೆ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದ ಪೀಠ ಇವತ್ತು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಬೆಂಗಳೂರಿನಲ್ಲಿ ರಸ್ತೆ ಅಗಲೀಕರಣಕ್ಕೆ, ಬಳ್ಳಾರಿ ರಸ್ತೆ ಅಗಲೀಕರಣಕ್ಕೆ 15 ಎಕರೆ 7 ಕುಂಟೆ ಜಮೀನನ್ನು, ಅರಮನೆ ಮೈದಾನದ ಜಮೀನನ್ನು ವಶಪಡಿಸಿಕೊಳ್ಬೇಕಾಗಿರುತ್ತೆ. ಇದರಿಂದ ಭಾರಿ ಪ್ರಮಾಣದ ಟಿಡಿಆರ್ ಅನ್ನ ಸರ್ಕಾರ ಕಟ್ಟಬೇಕಾಗಿರುತ್ತೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುತ್ತೆ. 3011 ಕೋಟಿ ರು ಮೊತ್ತದ ಟಿಡಿಆರ್ ಅನ್ನ ರಾಜಮನೆತನಕ್ಕೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿರುತ್ತೆ. ಆದರೆ ಇದು ರಾಜ್ಯ ಸರ್ಕಾರಕ್ಕೆ ಭಾರಿ ದೊಡ್ಡ ಹೊರೆ ಆಗುತ್ತೆ. ಇಷ್ಟು ದೊಡ್ಡ ಮೊತ್ತದವನ್ನು ಕೊಡೋದು ಬಹಳಷ್ಟು ಕಷ್ಟ ಆಗಿರುತ್ತೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತೆ. ಈ ಒಂದು ರಸ್ತೆ ಅಗಲೀಕರಣ ಒಂದು ಪ್ರಸ್ತಾವವನ್ನೇ ಕೈ ಬಿಡುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ರಾಜಮನೆತನಕ್ಕೆ ಕೊಡಬೇಕಾದಂತಹ 3011 ಕೋಟಿ ರೂವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ದೊಡ್ಡ ಮಟ್ಟದ ಟಿಡಿಆರ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದು ಈ ಒಂದು ಯೋಜನೆಯನ್ನು ಕೈ ಬಿಡುತ್ತೆ. ಮತ್ತೆ ಈ ಸುಗ್ರೀವಾಜ್ಞೆಯನ್ನು ಪ್ರಶ್ನಿಸಿ ರಾಜಮನೆತನ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇ ಇರುತ್ತೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರುತ್ತೆ 3011 ಕೋಟಿಯನ್ನು ರಾಜ್ಯ ಸರ್ಕಾರ ರಾಜಮನೆತನಕ್ಕೆ ಕೊಡಲೇಬೇಕು ಅನ್ನುವಂಥ ಆದೇಶ ಕೂಡ ಇರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡುತ್ತೆ. ನಾವು ಯೋಜನೆಯನ್ನೇ ಕೈ ಬಿಟ್ಟಿರೋದ್ರಿಂದ ರಾಜಮನೆತನಕ್ಕೆ 3011 ಕೋಟಿ ರೂಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇದು ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹೊರೆ ಆಗುತ್ತೆ ಅನ್ನುವಂತಹದನ್ನ ವಾದ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಬಹುಮುಖ್ಯವಾಗಿ ಘಟಾನುಘಟಿ ಅಧಿಕಾರಿಗಳು ಕೂಡ ಇವತ್ತು ದೆಹಲಿಗೆ ಬಂದಿರುವಂತಹದ್ದು. ಶಾಲಿನಿ ರಜನೀಶ್ ಅವರು ಬಂದಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳು, ಜೊತೆಗೆ ಬಿಡಿಎ ಆಯುಕ್ತರು, ಬಿಬಿಎಂಪಿ ಆಯುಕ್ತರು ಕೂಡ ಬಂದಿದ್ದಾರೆ. ಅಡ್ವೊಕೇಟ್ ಜನರಲ್ ಅವರು ಕೂಡ ಈಗ ಬಂದಿರುವಂತಹದ್ದು. ಇವತ್ತು ಮಧ್ಯಾಹ್ನದ ನಂತರ ವಿಚಾರಣೆ ನಡೀತಾ ಇರುವಂತದ್ದು ಸುಪ್ರೀಂ ಕೋರ್ಟ್ನಲ್ಲಿ. ರಾಜ್ಯ ಸರ್ಕಾರದ ಪರ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾರೆ. ಮತ್ತೆ ರಾಜಮನೆತನದವರು ಕೂಡ ಪ್ರಬಲವಾಗಿ ವಾದ ಮಂಡಿಸಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸಿದ್ದಾರೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಂತ ಆದೇಶವನ್ನು ಇವತ್ತು ಕೊಡುತ್ತೆ ಅನ್ನುವಂತಹದ್ದು ಬಹಳ ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು. ಪ್ರತಿಮಾ, ರೈಟ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ.